ಉಡುಪಿ ಗ್ರಾಮೀಣ ಬಂಟರ ಸಂಘದ ಸಭಾಭವನ ನಿರ್ಮಾಣ ಮತ್ತು ಅಭಿವೃದ್ಧಿ ಸಮಿತಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಎಂಆರ್ಜಿ ಗ್ರೂಪ್ ಪ್ರಾಯೋಜಕತ್ವದಲ್ಲಿ ಇಂದು ಕುಂತಳನಗರ ಉಡುಪಿ ಗ್ರಾಮೀಣ ಬಂಟರ ಸಂಘದ ಆಶಾ ಪ್ರಕಾಶ್ ಶೆಟ್ಟಿ ಕನ್ವೆನ್ಷನ್ ಸೆಂಟರ್ ಹಾಗೂ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಸಭಾಭವನದಲ್ಲಿ ಬೃಹತ್ ಉದ್ಯೋಗ ಮೇಳ 2025 ನಡೆಯಿತು. ಬೃಹತ್ ಉದ್ಯೋಗ ಮೇಳದ ಉದ್ಘಾಟನೆಯನ್ನು ಶಾಸಕರಾದ ಗುರ್ಮೆ ಸುರೇಶ್ ಶೆಟ್ಟಿಯವರು ನೆರವೇರಿಸಿ ಶುಭ ಹಾರೈಸಿದರು. ಎಲ್ಲಿ ಸಂಕಲ್ಪ ಶುದ್ಧಿ ಇರ್ತದೆ ಅಲ್ಲಿ ಖಂಡಿತ ಸಂಕಲ್ಪ ಸಿದ್ಧಿ ಆಗ್ತದೆ ಅನ್ನೋದಕ್ಕೆ ಒಂದು ಕಾರ್ಯಕ್ರಮ ಸಾಕ್ಷಿ ಅಂತ ಭಾವಿಸ್ತದೆ. ಹೇಳ್ತಾರೆ ಬಿಗಿನಿಂಗ್ ಆಫ್ ದ ಬಿಗ್ಗರ್ ಥಿಂಗ್ ಇಸ್ ಆಲ್ವೇಸ್ ಸ್ಮಾಲ್ ಅಂತ. ಅಶೋಕಣ್ಣ ಪ್ರಾರಂಭದಲ್ಲಿ ಮಾತಾಡೋ ನಾವು ಕೂಡ ತುಂಬ ಸೀರಿಯಸ್ ಆಗಿ ಏನು ತಗೊಂಡಿಲ್ಲ, ಆದರೆ ಈಗ ಅದು ಫಲ ಕೊಡಲಿಕ್ಕೆ ಪ್ರಾರಂಭ ಆಗ್ತದೆ. ಅವರು ಉದ್ಯೋಗಗಳು ಮಾತ್ರ ಅಲ್ಲ, ನಮ್ಮ ಯುವಕರಲ್ಲಿ ಒಂದಷ್ಟು ಹೇಳ್ತಾರೆ ಬದುಕು ಸಂಕಟಗಳ ಸಂತೆಯಲ್ಲ, ಸಂಭ್ರಮದ ಜಾತ್ರೆಯಲ್ಲ, ಸಂಕಟದ ಸಂತೆಗಳಿಗೆ ಸಂಭ್ರಮ ಹೊರಬೇಕು ಅನ್ನೋ ಮಾತನ್ನು ಹೇಳ್ತಾರೆ. ಒಂದು ಆತ್ಮಸ್ಥೈರ್ಯ ತುಂಬುವಂಥ ಕೆಲಸವನ್ನು ಕೂಡ ಪ್ರತಿ ವರ್ಷ ಮಾಡ್ತಾನೆ ಇದ್ದಾರೆ. ನಾನು ಅಭಿನಂದನೆ ಸಲ್ಲಿಸ್ತೇನೆ ಅಶೋಕಣ್ಣ ಮತ್ತು ಅವರ ಇಡೀ ತಂಡಕ್ಕೆ, ಬಂಟರ ಸಂಘದ ಎಲ್ಲ ನಮ್ಮ ಬಂಧುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಬಹುಶಃ ಯಾವುದೇ ಬಂಟರ ಸಂಘ ನಾನು ಬಹುಶಃ ಈ ರಾಜ್ಯ ರಾಷ್ಟ್ರ ಮಾತ್ರ ಹೊರದೇಶಕ್ಕೆ ಕೂಡ ಹೋಗಿದ್ದೇನೆ, ಆದರೆ ಯಾರೂ ಮಾಡಿದ ಕೆಲಸವಲ್ಲ, ಒಂದು ಮುಂದಾಲೋಚನೆ ಮಾಡತಕ್ಕಂಥ ಒಂದು ದೊಡ್ಡ ಕೆಲಸವನ್ನು ಇವತ್ತು ಅಶೋಕಣ್ಣ ಮತ್ತು ಅವ್ರ ತಂಡ ಮಾಡ್ತಾ ಇದ್ದರೆ ಖಂಡಿತ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಹಾಗಾಗಿ ಇವತ್ತು ನಾನು ಸಾಮಾಜಿಕ ಬದುಕಲ್ಲಿರುವಾಗ ನನ್ನ ಅನುಭವ ಬಂದಿರತಕ್ಕಂಥದ್ದು, ಬೆಳಿಗ್ಗೆ ಎದ್ದು 3 ನಮೂನೆ ಜನ ಬರ್ತಾರೆ. ಒಂದು ಮಕ್ಕಳು ಬರ್ತಾರೆ, ನಮ್ಮ ತಂದೆಗೆ ತಾಯಿಗೆ ಹಾರ್ಟ್ ಪೇಷಂಟ್ ಅವರು ಇದ್ದಾರೆ, ಕ್ಯಾನ್ಸರ್ ಇದೆ, ಕಿಡ್ನಿ ಪ್ರಾಬ್ಲಮ್ ಇದೆ, ಏನಾದ್ರು ಸಹಾಯ ಮಾಡಿ ಒಂದು ವರ್ಗ ಬಂದರೆ. 2ನೇ ವರ್ಗ ಓದಲಿಕ್ಕೆ ಏನಾದ್ರು ಸಹಾಯ ಮಾಡಿ ಓದಬೇಕಂತ ಆಸೆ ಇದೆ 2ನೇ ವರ್ಗ. 3ನೇ ವರ್ಗ ಬರತಕ್ಕಂಥದ್ದು ಬ್ಯಾಂಕ್ ಲೋನ್ ಮಾಡಿ ನಾವು BA BCom BSc MA MCom BE ಮಾಡಿದ್ದೀವಿ, ಆದರೆ ಇನ್ನೂ ಉದ್ಯೋಗ ಬರ್ತಾ ಇಲ್ಲ. ಒಂದು ಉದ್ಯೋಗ ಧರಿಸ್ಕೊಳ್ತಕ್ಕಂಥ ಭಾಳ ದೊಡ್ಡ ವರ್ಗ ಇಲ್ಲಿ ಬರ್ತಕ್ಕಂಥದ್ದು. ಸೊ ಈ ಥರ ಒಂದು 60% ಸಮಾಜದಲ್ಲಿ ಈ 3 ಪ್ರಾಬ್ಲಮ್ ಸಾಲ್ವ್ ಆದರೆ, ಈ 60% ಪ್ರಾಬ್ಲಮ್ ಸಾಲ್ವ್ ಆದಾಗ ಇದರಲ್ಲಿ ಈ ಒಂದು ನಾವು ತುಂಬ ಜನರಿಗೆ ನಮ್ಮ ಅಭ್ಯರ್ಥಿಗಳಲ್ಲಿ ಬಂದಿದ್ದೀವಿ. ನಾನು ಹೇಳುವಂಥದ್ದು ಯಾವುದೇ ಜಾಬ್ ಆಗಲಿ ಡೋಂಟ್ ಬಾದರ್ ಅಬೌಟ್ ಸ್ಯಾಲರಿ. ಸದ್ಯಕ್ಕೆ ನಾನು ತುಂಬ ಜನರನ್ನು ಬೆಂಗಳೂರಿಗೆ ಕಳಿಸಿದಾಗ ಅಲ್ಲಿರುವ ಕೇಳುವಂಥ ಎಕ್ಸ್ಪೀರಿಯನ್ಸ್, ವಾಟ್ ಈಸ್ ಯುವರ್ ಎಕ್ಸ್ಪೀರಿಯನ್ಸ್ ಅಂತ. ಅದಕ್ಕೆ ಕೂಡ ಪರಿಹಾರವನ್ನು ನಮ್ಮ ಕೌಶಲ್ಯ ಅಭಿವೃದ್ಧಿಯ ಮೂಲಕ ನಮ್ಮ ಇಲ್ಲಿಯ ಬಂಟರ ಸಂಘದ ಬಂಧುಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ಫಸ್ಟ್ ಹ್ಯಾವ್ ಎಕ್ಸ್ಪೀರಿಯನ್ಸ್. ನಾನು ಹೇಳ್ತೇನಲ್ಲ, ಐ ಸ್ಟಾರ್ಟೆಡ್ ಮೈ ಕ್ಯಾರಿಯರ್ ಒಂದು 4 ಟೇಬಲ್ ಒಂದು ಹೋಟ್ಲ ಮೂಲಕ ನಾನು ಬಳ್ಳಾರಿಯಲ್ಲಿ 40 ವರ್ಷಗಳ ಮುಂದೆ ಪ್ರಾರಂಭ ಮಾಡಿರ್ತಕ್ಕಂಥ. ಹಾಗಾಗಿ ನಮ್ಮ ಗೆದ್ದ ಕಥೆನಲ್ಲ, ನಮ್ಮ ಸೋತ ಕಥೆಯನ್ನು ಹೇಳ್ತಾ ನಿಮ್ಮನ್ನು ಎಲ್ಲರೂ ಕಡೆ ಮುಖ ಮಂಡಿಸಬೇಕು. ಬಾಲ್ಯ ಕಳೆದ ಎದುರಾಗುವಂಥ ಬಯಲ ಬದುಕು ಹಲವಾರು ಪ್ರಶ್ನೆಗಳನ್ನು ವಿಮರ್ಶೆಗಳನ್ನು ನಮಗೆ ಒದಗಿಸಿದ ನಮಗೆ ನೀಡ್ತಾ ಬರ್ತಿದ್ರೆ. ಹಾಗಾಗಿ ಬಹುಶಃ ಒಂದು ರಾತ್ರಿ ಒಂದು ಹಗಲಲ್ಲಿ ನಮ್ಮ ಬದುಕು ರೂಪುಗೊಳ್ಳುವುದಿಲ್ಲ. ಡೇವಿಡ್ ಹಾರ್ಟ್ಮನ್ ಅಂತಕ್ಕಂಥ ಚಿಂತಕ ದಾರ್ಶನಿಕ ಒಂದು ಕಡೆ ಹೇಳ್ತಾನೆ, ಡಿಫೀಟ್ ದ ಡಿಫೀಟ್, ಫ್ರಸ್ಟ್ರೇಟ್ ದ ಫ್ರಸ್ಟ್ರೇಷನ್ ಆ್ಯಂಡ್ ಕಿಲ್ ದ ಡಿಸ್ಪೇರ್ ಅಂತ ಹೇಳಿ. ಹಾಗಾಗಿ ನೀವು ಮೊದಲು ಇಲ್ಲಿ 45 ಒಳ್ಳೆ ಕಂಪನಿ ಬಂದಿದ್ದಾವೆ. ಅಶೋಕಣ್ಣ ಮೊನ್ನೆ ಹೇಳ್ತಿದ್ದೆ, ನಾನು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬಹುಶಃ ಒಂದು 10-15,000 ಜನ ಕೆಲಸಕೊಂಡಿದ್ದೀನಿ. ಒಂದು ಆಪರ್ಚುನಿಟಿ ಇದೆ. ಹಾಗಾಗಿ ಇಲ್ಲಿ ಮೊದಲು ನೀವು ಹೇಳ್ತೀರಲ್ಲ, ಮೊದಲು ನೀವು ಯಾವುದೋ ಕಂಪನಿ ಸೇರಿಕೊಳ್ಳಿ, ಅಲ್ಲಿ ಅನುಭವ ಪಡ್ಕೊಳ್ಳಿ, ಅನಂತರ ನಿಮಗೆ ಮುಂದಿನ ಹೆಜ್ಜೆ. ಹಾಗಾಗಿ ದಯವಿಟ್ಟು ಇಲ್ಲಿ ಬಂದು ನಾನು ನಮ್ಮ ಬರೋವಾಗ ನಾವು ಮಕ್ಕಳ ಗಾಡಿ ಕರ್ಕೊಂಡು ಬಂದೆ, ಅವ್ರಿಗೆ ಅದೇ ಹೇಳ್ತಾ ಬಂದಿಲ್ಲ, ಸ್ಯಾಲರಿ ಬಗ್ಗೆ ತುಂಬ ತಲೆ ಕೆಟ್ಕೊಳ್ಬೇಡಿ, ಮೊದಲು ಅನುಭವ ಸಿಗಲಿ ಅಂತ. ಈ ನಿಟ್ಟಿನಲ್ಲಿ ಇವತ್ತು ಒಂದು ಒಳ್ಳೆಯ ಪ್ರಯತ್ನವನ್ನು ಇವತ್ತು ನೀವೆಲ್ಲ ಮಾಡಿದ್ದು ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಮನುಷ್ಯನ ಹಣೆ ಬರ ಎಲ್ಲಿ ಇರೋದು ಹೇಳಿಕಾಗಲಿಲ್ಲ. ನಾವು 10 ಸಲ ಸೋತು 11 ಸಲ ಬದುಕಲಿಕ್ಕೆ ತಂತವು. ಹಾಗಾಗಿ ದಯವಿಟ್ಟು ಡೋಂಟ್ ಬಿ ಡಿಪ್ರೆಸ್. ಬದುಕು ನಮ್ಮನ್ನು ಪರೀಕ್ಷೆ ಮಾಡ್ತಿರ್ತದೆ, ಬಟ್ ದೇರ್ ಇಸ್ ಟುಮಾರೋ. ತಾವರೇ ಕೆಸರಲ್ಲಿ ಹುಟ್ಟಿ ಅದು ಹರಣ ಮುಡಿಯನ್ನು ಸೇರ್ತಾನೆ. ಹಾಗಾಗಿ ನಾವು ಎಲ್ಲಿ ಹುಟ್ಟಿದ್ದೇ ಮುಖ್ಯ ಅಲ್ಲ, ನಾವು ಸೇರ್ತಕ್ಕಂಥ ಗಮ್ಯ ಯಾವುದು, ನಾವು ಮಾಡ್ತಕ್ಕಂಥ ಸಾಧನೆ ಯಾವುದು, ಅದು ಬಹಳ ಮುಖ್ಯ ಆಗ್ತದೆ. ಹಾಗಾಗಿ ಇವತ್ತು ಹೇಳ್ತಾರೆ, ನಜರ್ ಬದಲಾಗಂತ ನಜರಾನ ಬದಲಾಗಂತ. ದೃಷ್ಟಿ ಬದಲಾದರೆ ದೃಶ್ಯ ಬದಲಾಗ್ತಾನೆ.
ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿ ನಾನು ಕೂಡ ದೂರದ ಮೂಡುಕಟ್ಟೆ 3ನೇ ಸಲ ಅವ್ರು ಕರೆಯುವಂಥದ್ದು ನನಗೆ 2 ಸಲ ಹೋಗಲಿಕ್ಕಾಗಲ್ಲ, ಖಂಡಿತ 11 ಗಂಟೆ ಬರ್ತೀನಿ ಅಂತ ಹೇಳಿದ್ದೆ ನಾನು. ಹಾಗಾಗಿ ನಾನು ಸಮಯಕ್ಕೆ ಸರಿಯಾಗಿ ನನಗೆ ಬಂದಿದ್ದೇನೆ ಬರ್ತೀನಿ. ನನಗೆ ಕೂಡ ದಯವಿಟ್ಟು ವೇದಿಕೆ ಮೇಲೆ ಅಧ್ಯಕ್ಷರು ನಮ್ಮ ಎಲ್ಲರೂ ಸಂಘಟಕರು ನಾನು ವಿನಂತಿ ಮಾಡ್ತೇನೆ, ನನಗೆ ಮುಂದುವರೆದು ಅನುಮತಿ ಕೊಡಲಿ ಅಂತೇಳಿ. ಹಾಗೆ ಇದೇ ರೀತಿ ಕಾರ್ಯಕ್ರಮ ನಡೀತಿರಲಿ ಅಶೋಕಣ್ಣ, ಖಂಡಿತ ಒಂದು ಪುಣ್ಯಪ್ರದವಾದ ಕಾರ್ಯಕ್ರಮ. ನನಗೆ ಗೊತ್ತು ಸಂಘಟನೆ ಸಂಕಟ, ಆ ಸಂಘಟನೆ ಮಾಡಲು ಮಾತಾಡ್ತಾರೆ ಅಶೋಕಣ್ಣ ಕಳೆದ 1.5 ತಿಂಗಳಿಂದ ಇದನ್ನು ಒದ್ದಾಡ್ತಿದ್ದಾರೆ. ಒಂದು ಇಡೀ ಮತ್ತು ಒಳ್ಳೆಯ ತಂಡ ಇದೆ, ನಾನು ಖುಷಿ ಪಡ್ತೇನೆ. ಯಾವಾಗಲೂ ಬಹಳ ಸುಧಾರ ನಿರೂಪಣೆ ನಮ್ಮ ಸಹೋದರಿ ಕಾಂಚನ್ ಅವರು, ದಿವ್ಯಾ ಅವರು ಇಲ್ಲಿದ್ದಾರೆ. ಹಾಗೆ ಇಡೀ ತಂಡ, ಹಾಗೆ ನಮ್ಮ ಹಿರಿಯ ಡಾಕ್ಟರ್ ಇದ್ದಾರೆ, ಎಲ್ಲ ಅತಿಥಿಗಳು ವೇದಿಕೆ ಮೇಲೆ ಇದ್ದಾರೆ. ಹಾಗಾಗಿ ಕಾರ್ಯಕ್ರಮ ಯಶಸ್ವಿಯಾಗಲಿ, ನಿಮಗೆ ಶುಭವನ್ನು ಭಗವಂತ ಕೊಡಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸಿ ನಮಸ್ಕಾರ. ಈ ಸಂದರ್ಭದಲ್ಲಿ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ, ಮಾಜಿ ಸಚಿವರಾದ ಪ್ರಮೋದ್ ಮಧ್ವರಾಜ್, ಉಡುಪಿ ಮಂಗಳೂರು ವಿಭಾಗ ಪ್ರಭಾರಿಗಳಾದ ಉದಯ್ ಕುಮಾರ್ ಶೆಟ್ಟಿ, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಮಟ್ಟಾರು ರತ್ನಾಕರ್ ಹೆಗ್ಡೆ, ಜೆಡಿಎಸ್ ಜಿಲ್ಲಾ ಅಧ್ಯಕ್ಷರಾದ ಯೋಗೀಶ್ ಶೆಟ್ಟಿ, ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ವಾಸುದೇವ ಶೆಟ್ಟಿ, ಎಂಆರ್ಜಿ ಗ್ರೂಪ್ನ ಈಶ್ವರ್ ಶೆಟ್ಟಿ, ರಾಜೇಶ್ ಶೆಟ್ಟಿ, ವಿಜಯ್ ಹೆಗ್ಡೆ, ಹರಿಪ್ರಸಾದ್ ರೈ, ಕೆಪಿಸಿಸಿ ಕೋಆರ್ಡಿನೇಟರ್ ನವೀನ್ ಚಂದ್ರ ಜೆ ಶೆಟ್ಟಿ, ಪ್ರೊಫೆಸರ್ ಶರತ್ ಎಸ್ ಆಳ್ವಾ, ನವೀನ್ ಶೆಟ್ಟಿ, ಡಾಕ್ಟರ್ ಮನೋಜ್ ಶೆಟ್ಟಿ, ಡಾಕ್ಟರ್ ಸುಧೀರ್ ರಾಜ್, ಸುಜ್ಲಾನ್ ಸಂಸ್ಥೆಯ ನಿರ್ದೇಶಕರಾದ ಅಶೋಕ್ ಶೆಟ್ಟಿ, ದಿವ್ಯರಾಣಿ, ಪ್ರದೀಪ್, ಪದ್ಮರಾಜ್ ಹೆಗ್ಡೆ, ವಿಜಿತ್ ಶೆಟ್ಟಿ, ಕಾರ್ತಿಕ್ ಶೆಟ್ಟಿ ಹಾಗೂ ಬಂಟರ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರಿಗೆ ನಮಸ್ಕಾರವನ್ನು ಸಲ್ಲಿಸ್ತಾ, ಇಟ್ಸ್ ಅ ವೆರಿ ಪ್ಲೆಸೆಂಟ್ ಡೇ, ಅ ವೆರಿ ಪ್ಲೆಸೆಂಟ್ ಮಾರ್ನಿಂಗ್ ಹಿಯರ್ ಇನ್ ಅಲಿಯೂರು. ನನ್ನ ಮಾವ ನಿನ್ನೆ ಕಾಲ್ ಮಾಡಿದ್ರು. I was supposed to be a guest in the evening and he was supposed to be the inaugurator in the morning. He said he should make sure that my message is conveyed. Due to unavoidable circumstances, ಅವರಿಗೆ ಬರಕ್ಕಾಗಿಲ್ಲ ಇವತ್ತು. Which he's asked me to convey his message. First and foremost, I would like to congratulate Mr. Ashok Kumar Shetty and his entire team for putting up such a fantastic work. I've been to Bantara Sanghas across different places. ಭಾರತದಲ್ಲಿ ಆಗಿರ್ಬೋದು ಅಥವಾ ವಿದೇಶದ ನಮ್ಮ ಬೇರೆ ಬೇರೆ ದೇಶಗಳಲ್ಲಿ ಬಂಟರ ಸಂಘಗಳನ್ನ, ಬಂಟರ ಸಂಘ ನಾನು ಮೊದಲ ಬಾರಿಗೆ ನೋಡುವಂಥದ್ದು. ಇಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಮಾಡಿ ಜನರಿಗೆ ಉದ್ಯೋಗವನ್ನು ನೀಡುವಂಥದ್ದು ಮೊದಲ ಬಾರಿಗೆ ನಾನು ನೋಡುವಂಥದ್ದು. ನನ್ನ ಮಾಮನ ಮೆಸೇಜ್ ಬಾರಿ ಕ್ಲಿಯರ್ ಆಗಿತ್ತು, that he will try to make it tomorrow at least for the interviews of Suzlon. This has been his place, Parangrapadi or ಹುಟ್ಟೂರು. ಸೊ ಅಲೆಯೂರು, ಉಡುಪಿ. ಅವರು ಯಾವತ್ತೂ ನಮಗೆ ಚಿಕ್ಕದಿರುವಾಗ ಒಂದು ಮಾತು ಹೇಳ್ತಿದ್ರು, ನೀನು ಎಷ್ಟು ದೂರಕ್ಕೆ ಹೋಗಿ ಮಗು, ನಿನ್ನ ಬೇರನ್ನ ಯಾವತ್ತೂ ಮರೆಯಬೇಡ ಅಂತ. ಎಷ್ಟು ದೂರ ಹೋದ್ರೂ ಕೂಡ ಅವರ ಊರಿನ ಸಂಸ್ಕೃತಿ, ಅವರ ಊರಿನ ಜನರ ಬಗ್ಗೆ ಇರುವಂತಹ ಕಾಳಜಿ ಅವ್ರಿಗೆ ಯಾವತ್ತೂ ಮರೆತಿಲ್ಲ. ಆದ ಕಾರಣಕ್ಕಾಗಿ ಅವರು ಸತತ 4 ವರ್ಷಗಳಿಂದ ಇದನ್ನ ಸ್ಪಾನ್ಸರ್ ಮಾಡ್ತಾ ಬರ್ತಿದ್ದಾರೆ. ಅವರ ಆಶೆ ಎಷ್ಟೇ, ಇಲ್ಲಿ ಬರುವಂತ ಪ್ರತಿಯೊಂದು ವಿದ್ಯಾರ್ಥಿಗೂ ಅಥವಾ ಯಾರು ವೃತ್ತಿ ಜೀವನವನ್ನ ಸರ್ಚ್ ಮಾಡ್ತಾ ಬರ್ತಾರೋ ಎಲ್ರಿಗೂ 100% ಅಂದರೆ 100% ಪ್ಲೇಸ್ಮೆಂಟ್ ಆಗಬೇಕು ಎಂಬುದು ಅವರ ಆಶೆ ಆಗಿದೆ. ಆದ ಕಾರಣ ಅವರು 4 ವರ್ಷಗಳಿಂದ ಇದನ್ನ ಸ್ಪಾನ್ಸರ್ ಮಾಡ್ತಾ ಬರ್ತಿದ್ದಾರೆ. ನಾವು ಚಿಕ್ಕದಿರ್ಬೇಕಾದ್ರೆ ನಾವು ಸರ್ ನಮ್ಮ MC ಅವರು ಬಹಳ ಸುಂದರವಾಗಿ ಹೇಳಿದ್ರು, ರಿಫ್ಲೆಕ್ಷನ್ ಅಂಡ್ ಆಕ್ಷನ್ ಅಂತ. ರಿಫ್ಲೆಕ್ಷನ್ ಇಸ್ ಅ ಸಾಫ್ಟ್ವೇರ್ ಅಂಡ್ ಆಕ್ಷನ್ ಇಸ್ ಅ ಹಾರ್ಡ್ವೇರ್. That's what Mama also believes in. Prakash Mama truly believes in this very idea that your reflection, your action and your vision, this must be perfect. Each of you all today have come with a hope. Each of you all have come with a dream. This is not just an interview or not just a job fair. This is a celebration, or this is celebration of your hope, a celebration of your dream. ಒಬ್ಬರಿಗೆ ಇಲ್ಲಿ ಜಾಬ್ ಸಿಗುವಾಗ ಮನೆಯ 4 ಜನರ ಜೀವನದಲ್ಲಿ ಒಂದು ಬೆಳಕು ತುಂಬಾಗ ಆಗುತ್ತೆ. Like it's a pride of your father, it's a peace for your mother and hope for your sibling. ನಿಮ್ಮ ಸಹೋದರ ಸಹೋದರಿ ಇದ್ರು ಕೂಡ ಅವರಿಗೂ ಒಂದು ಇನ್ಸ್ಪಿರೇಷನ್ ಆಗುವಂಥದ್ದಾಗುತ್ತೆ. I would like to conclude with a short story. I will not take much of a time. This story again has been narrated to me by my Mama, Prakash Mama. He had once visited South Africa for one of the matches or for one specific event. ನಿಮ್ಗೆಲ್ಲರಿಗೂ ಡಿಯರ್ ಗೊತ್ತಿರ್ಬೋದಲ್ಲ, ಡಿಯರ್ ಹಿರಣ. ಸೌತ್ ಆಫ್ರಿಕನ್ ಜಂಗಲ್ಸ್ ಅಲ್ಲಿ ಆ ಹಿರಣ ಬೆಳಿಗ್ಗೆ ಸೂರ್ಯೋದಯ ಆದ ತಕ್ಷಣ, ಎದ್ದ ತಕ್ಷಣ ಇಟ್ ಸ್ಟಾರ್ಟ್ಸ್ ರನ್ನಿಂಗ್, ಅದು ಓಡೋಕೆ ಪ್ರಾರಂಭ ಮಾಡುತ್ತೆ.
ಯಾಕಂತ ಗೊತ್ತಿರ್ಬೋದು ನಿಮ್ಗೆ. ದ ಮೊಮೆಂಟ್ ಇಟ್ ಸ್ಟಾರ್ಟ್ಸ್ ರನ್ನಿಂಗ್ ಇಟ್ ಈಸ್ ಬೀಯಿಂಗ್ ಸೇವ್ಡ್ ಅಂತ. ಇಫ್ ಇಟ್ ಡಸಂಟ್ ಸ್ಟಾರ್ಟ್ ರನ್ನಿಂಗ್, ಲಯನ್ ಅಥವಾ ಟೈಗರ್ ಬಂದು ಅದನ್ನ ಹಂಟ್ ಮಾಡುತ್ತೆ. ಸೊ ಇಟ್ ವಿಲ್ ಫಾಲ್ ಫಾರ್ ಇಟ್ಸ್ ಪ್ರೇ. ಆ ಸಿಂಹದ ಭೇಟಿ ಆಗುತ್ತೆ ಅಂತ ಆ ಹಿರಣ ಎದ್ದ ತಕ್ಷಣ ಓಡಕ್ ಪ್ರಾರಂಭ ಮಾಡುತ್ತೆ. ಅದೇ ಕಾಡಲ್ಲಿ, ಅದೇ ಸೌತ್ ಆಫ್ರಿಕನ್ ಜಂಗಲ್ ನಲ್ಲಿ ಸಿಂಹ ಅಂದ್ರೆ ಲಯನ್ ಎದ್ದ ತಕ್ಷಣ ಅದು ಕೂಡ ಓಡಕ್ ಪ್ರಾರಂಭ ಮಾಡುತ್ತೆ. ಅದು ಓಡೋದು ಯಾಕಂದ್ರೆ ಅದು ಓಡದೇ ಇದ್ರೆ ಅದಕ್ಕೆ ಆ ದಿವಸ ಊಟ ಇರಲ್ಲ. ಸೊ ಅದನ್ನು make sure that the lion doesn't starve to death, even that starts running. Like in the South African jungle, the same jungle, a deer starts running so that it saves its life. The same jungle, a lion starts running so that it doesn't starve to death. So the meaning of this message was very clear when Mama tells this. Issue, you be a lion, you be a deer. But when the sun rises, start running because this is your time to rise, your time to shine. So that's the same message I want to convey to each youngster here. You all have come with a hope, you all have come with a belief. I would once again like to congratulate Ashok Shetty and his entire team on behalf of MRG Group for putting up such a fabulous work. And we all know the hard work that goes, and especially Ma'am Divyarani Ma'am. Once again, I would like to congratulate on behalf of MRG Group. And again, thank you on behalf of MRG Group for putting up the show. I only wish that let there be 100% placement from this very job fair. Thank you. ಪ್ರಕಾಶನ ಮುಟ್ಟಿದ್ದೆಲ್ಲವೂ ಚಿನ್ನ. ಅದರಿಂದ ಅವ್ರು ಯಾವುದೆಲ್ಲ ಕಾರ್ಯಕ್ರಮಗಳು ಆಯೋಜನೆ ಆಗುತ್ತೆ ಅದೆಲ್ಲರೂ ಕೂಡ ಯಶಸ್ಸನ್ನು ಸಾಧಿಸಲಿಕ್ಕೆ ಅನ್ನೋದಕ್ಕೆ ಈ ಒಂದು ಜಾಬ್ ಫೇರ್ ಕೂಡ ಅದಕ್ಕೆ ಉದಾಹರಣೆ ಅಂತ ನಾನು ಭಾವಿಸ್ತೀನಿ. ಅಶೋಕಣ್ಣನಿಗೆ ಅವರ ಮಗ ಡಾಕ್ಟ್ರು, ಅವರು MD, ಅವರ ಹೆಂಡತಿ ದೊಡ್ಡ ಡಾಕ್ಟ್ರು, ಇವರು MTech ಮಾಡಿದವರು. ಎಲ್ಲವೂ ಕೂಡ ವೈಯಕ್ತಿಕವಾಗಿ ಸುಖ ಸಂಪತ್ತು ಇರುವಂಥ ಒಂದು ಫ್ಯಾಮಿಲಿ. ಅದು ಕೂಡ ಸಮಾಜ ನಮ್ಮದು ಎನ್ನುವಂಥ ಪರಿಕಲ್ಪನೆಯೊಂದಿಗೆ ಯುವ ಪೀಳಿಗೆಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟ ಒಂದು ಕಾರ್ಯಕ್ಕೆ ಅವರು ಕೈ ಹಾಕಿದ್ದಾರೆ, ಅದರ ಯಶಸ್ಸನ್ನು ಮಾಡ್ತಾ ಇದ್ದಾರೆ. ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಒಮ್ಮೆ ಜೋರಾಗಿ ಅಶೋಕಣ್ಣನಿಗೆ ಕರತಾಡನ ಮಾಡಬೇಕು ಅಂತೇಳಿ ನಾನು ಎಲ್ಲ ವಿದ್ಯಾರ್ಥಿಗಳಲ್ಲೂ ಕೂಡ ವಿಶೇಷ ಅಭಿನಂದನೆಯನ್ನು, ವಿಶೇಷ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡ್ತೀನಿ. ಅವರಂಥ ಒಬ್ಬ ಶ್ರೇಷ್ಠ ಈ ಕಾರ್ಯಕ್ರಮ ಆಯೋಜಕರಿಗೆ ಮುಂದಿನ ದಿವಸಗಳಲ್ಲಿ ಭಗವಂತ ನಾವೆಲ್ಲ ಒಟ್ಟಾಗಿ ನಾವೆಲ್ಲ ರಾಜಕೀಯ ಪಾರ್ಟಿಯನ್ನು ಪ್ರತಿನಿಧಿಸಿ ಅವರಿಗೆ ಮುಂದಿನ ವರ್ಷದಲ್ಲಿ 1-2 ವರ್ಷದೊಳಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಿಗುವ ರೀತಿಯಲ್ಲಿ ನಮ್ಮೆಲ್ಲ ರಾಜಕೀಯ ಪಕ್ಷಗಳ ಮುಖಾಂತರ ಒಂದು ಪ್ರಯತ್ನ ಇರಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ನಮ್ಮ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಭಾಗಿಯಾಗಲಿಕ್ಕೆ ಅವಕಾಶವನ್ನು ಇವತ್ತು ಮಾಡಿಕೊಟ್ಟಿದ್ದಾರೆ ಅಂತ ಅಶೋಕಣ್ಣನಿಗೆ ಅವರ ಇಡೀ ತಂಡಕ್ಕೆ, ಎಲ್ಲ ಟ್ರಸ್ಟ್ ಎಲ್ಲ ತಂಡಗಳಿಗೆ ನಾನು ವಿಶೇಷ ಅಭಿನಂದನೆ ಸಲ್ಲಿಸಿದ ಮಾತು ಮುಗಿಸ್ತಾ ಬಂದೆ. ಈಶ್ವರ್ ಪ್ರಸಾದ್ ಶೆಟ್ಟಿ ಅವರು ನೀವೊಂದೋ ಸಿಂಹ ಆಗಿರಬೇಕು, ಇಲ್ಲೇ ಜಿಂಕೆ ಆಗಬೇಕು, ಆದರೆ ಓಡ್ತಾನೆ ಇರಬೇಕು ಅಂತ ಸ್ಪಷ್ಟವಾದ ಸೂಚನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿರ್ತಕ್ಕಂಥ ಯುವಕರು ನೀವು ಓಡ್ತಾ ಇದ್ದೀರಿ ಮನಸ್ಸಿನೊಳಗೆ. ನಮ್ಮ ವ್ಯಯದಾನ ಕೂಡ ನಿಮಗಿಲ್ಲ, ಯಾಕಂದರೆ ನಿಮ್ಮದೇ ಆದಂಥ ಒಂದು ಟೆನ್ಷನ್ನಲ್ಲಿ ನೀವಿದ್ದೀರಿ. ಯಾವ ರೀತಿಯಲ್ಲಿ ಇಂಟರ್ವ್ಯೂ ನಡೀತದೆ ಅಂತಕ್ಕಂಥ ಒಂದು ಮಾನಸಿಕ ಪರಿಸ್ಥಿತಿಯಲ್ಲಿ ನೀವಿರುವಾಗ ನಮ್ಮ ಭಾಷಣಗಳು ಎಲ್ಲಿಯವರೆಗೆ ಹೋಗಿ ನಿಮಗೆ ತಲುಪುತ್ತೆ ಅಂತ ನನಗೆ ನನ್ನದೇ ಆದಂಥ ಸಂಶಯಗಳಿದೆ. ಆದರೆ ನಾನು ಒಂದು ವಿಚಾರ ಇಲ್ಲಿ ಹೇಳಬೇಕಾಗ್ತದೆ, ಇಂಥ ಹಾಲ್ಗಳು ನಮ್ಮ ಆದರೆ ಇಂಥ ಸಭಾಂಗಣಗಳನ್ನು ಯುವಕರ ಭವಿಷ್ಯ ರೂಪಿಸ್ಲಿಕ್ಕೋಸ್ಕರ ಉಪಯೋಗ ಯಾರಾದರೂ ಮಾಡಿದ್ದಿದ್ರೆ ಅದು ಬಂಟರ ಗ್ರಾಮೀಣ ಸಂಘ ಅಶೋಕ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಮಾಡಿದೆ ಅಂತಕ್ಕಂಥದ್ದನ್ನು ನಾನು ಯುವ ಸಬಲೀಕರಣ ಮಂತ್ರಿ ಆಗಿದ್ದಾಗ ನಮ್ಮ ಇಲಾಖೆಯ ಮೂಲಕ ಇಂಥ ಜವಾಬ್ದಾರಿಗಳನ್ನು ಮಾಡುವಾಗ ನಾನು ಕಂಡಂಥದ್ದು ಏನಂದರೆ, ಯಾರೆಲ್ಲ ಇಂಟ್ರಿಗೆ ಹೋಗ್ತೀರಿ ನಿಮ್ಮ ಹತ್ರ ಇರೋದು ಗ್ರಾಜ್ಯುಯೇಟ್ ಡಿಗ್ರಿ ಸರ್ಟಿಫಿಕೇಟ್, ಆ ಸರ್ಟಿಫಿಕೇಟಿಗೆ ಕೆಲಸ ಸಿಗಲ್ಲ. ನಿಮಗೆ ಕೆಲಸ ಸಿಗ್ಲಿಕ್ಕೆ ಮತ್ತೆ ನೀವು ಕಲ್ತದ್ದಕ್ಕೆ ಒಂದು ಗ್ಯಾಪ್ ಇರುತ್ತೆ. ದರ್ ಇಸ್ ಅ ಸ್ಮಾಲ್ ಗ್ಯಾಪ್. ದಟ್ ಗ್ಯಾಪ್ ಈಸ್ ಸ್ಕಿಲ್ ಡೆವಲಪ್ಮೆಂಟ್. ನಿಮ್ಮ ಹತ್ರ ಕೌಶಲ್ಯ ಇದ್ರೆ ಮಾತ್ರ ಕೆಲಸ ಸಿಗುತ್ತೆ, ಬಿಟ್ರೆ ಕೌಶಲ್ಯ ಇಲ್ಲದೆ ಹೋದ್ರೆ ಕೆಲಸ ಸಿಗಬಹುದು, ಆದರೆ ಬಹಳ ವಿರಳವಾಗಿರ್ತದೆ ಅಂತಕ್ಕಂಥದ್ದನ್ನು ಹೇಳಿಕ್ಕೆ ಬಯಸ್ತೇನೆ. ಯಾರ ಹತ್ರ ಡಿಗ್ರಿಯೂ ಇದೆ, ಕೌಶಲ್ಯವೂ ಇದೆ, ಅಂಥವರಿಗೆ ಮಾತ್ರ ಸುಲಭದಲ್ಲಿ ಕೆಲಸಗಳು ಸಿಗುತ್ತೆ. ಅಶೋಕ್ ಶೆಟ್ಟರು ನಿರಂತರವಾಗಿ ಕೌಶಲ್ಯ ಅಭಿವೃದ್ಧಿಯನ್ನು ಮಾಡಲಿಕ್ಕೆ, ಸ್ಕಿಲ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಕಾರ್ಯಕ್ರಮಗಳನ್ನು ಕೂಡ ಈ ಹಾಲನ್ನು ಸಂಪೂರ್ಣವಾಗಿ ಉಪಯೋಗಿಸ್ಕೊಂಡಿದ್ದಾರೆ.
ಇಲ್ಲಿ ಯಾರೆಲ್ಲ ಕೌಶಲ್ಯ ಅಭಿವೃದ್ಧಿಗೋಸ್ಕರ ಟ್ರೈನಿಂಗ್ಗೆ ಬಂದಿದ್ದಾರೆ, ಯು ಸ್ಟ್ಯಾಂಡ್ ಎ ಗುಡ್ ಚಾನ್ಸ್ ಆಫ್ ಗೆಟಿಂಗ್ ಸಿಲೆಕ್ಟೆಡ್ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ. ನಮ್ಮ ಯುವಕರ ಹತ್ರ ಎಲ್ಲವೂ ಇದೆ, ಒಂದಿಲ್ಲ, ತಾಳ್ಮೆ ಒಂದಿಲ್ಲ. ನನ್ನ ಲೆಕ್ಕದಲ್ಲಿ, ನನ್ನ ಜೀವನದ ಅನುಭವದ ಲೆಕ್ಕದಲ್ಲಿ ಮನುಷ್ಯನಿಗೆ ಅತಿ ದೊಡ್ಡ ಆಸ್ತಿ ಯಾವುದು ಅಂತ ಕೇಳಿದ್ರೆ ತಾಳ್ಮೆ. ಪೇಷನ್ಸ್ ಇಸ್ ದ ಗ್ರೇಟೆಸ್ಟ್ ಅಸೆಟ್ ಎನಿ ಮ್ಯಾನ್ ಆರ್ ವುಮನ್ ಕ್ಯಾನ್ ಹ್ಯಾವ್. ಆ ತಾಳ್ಮೆ ನಮ್ಮ ಯುವಕರಲ್ಲಿಲ್ಲ. ನಿಮಗೆ ತಕ್ಷಣ ಕೆಲಸ ಸಿಗ್ಬೇಕು, ಮತ್ತೆ ಒಳ್ಳೆಯ ಸಂಬಳ ಸಿಗ್ಬೇಕು. ನಾವು ಏನ್ ಕೆಲಸ ಮಾಡ್ತೀವಿ ಅದು ಸೆಕೆಂಡ್ರಿ. ಒಳ್ಳೆಯ ಜಾಗದಲ್ಲಿ ನಮ್ಗೆ ಕೆಲಸ ಸಿಗ್ಬೇಕು. ಇಂಥ ಒಂದು ಮನೋಭಾವ ಇದ್ರೆ ನಮ್ಮ ಎಲ್ಲ ಕನಸುಗಳು ನನಸಾಗೋದಿಲ್ಲ. ಹಾಗಾಗಿ ತಾಳ್ಮೆಯನ್ನು ಬೆಳೆಸ್ಕೊಳ್ಳಿ. ಒಮ್ಮೆಲೆ ನಿಮಗೆ ಆಕಾಶಕ್ಕೆ ಮುಟ್ಲಿಕ್ಕೆ ಆಗಲ್ಲ, ಹಂತ ಹಂತವಾಗಿಯೇ ಮುಟ್ಬೇಕಾಗತ್ತೆ. ಆ ಒಂದು ಜೀವನದ ಪ್ರಯಾಣವನ್ನ ಅತ್ಯಂತ ತಾಳ್ಮೆಯಿಂದ ನಿರ್ವಹಿಸಿ ಅಂತ ಹೇಳುತ್ತಾ ಎಲ್ರಿಗೂ ಶುಭ ಕೋರಿ ನಾನು 2 ಮಾತನ್ನು ಮುಗಿಸ್ತೇನೆ. ಕಳೆದ 4 ವರ್ಷಗಳಿಂದ ಈ ಜಾಬ್ ಫೇರ್ ಅನ್ನು ಮಾಡಿ ಮಕ್ಕಳ ಎಜುಕೇಷನ್ ಆದ ನಂತರ ಅವರ ಭವಿಷ್ಯವನ್ನು ನಿರೂಪಣೆ ಮಾಡುವಂಥ ಕೆಲಸವನ್ನು ಖಂಡಿತವಾಗಿಯೂ ಅಶೋಕ್ ಶೆಟ್ಟಿಯವರು ಮಾಡಿದ್ದಾರೆ ಎಂದು ಹೇಳಿ ಅವರನ್ನು ನಾನು ಈ ಮೂಲಕ ಅಭಿನಂದಿಸ್ತೇನೆ. ಇಂಥ ಕಾರ್ಯಗಳು ಮುತ್ಲಕ್ಕೂ ಕೂಡ ನಡೆಯಲಿ ಅಂತ ಆಶಿಸ್ತೇನೆ. ಇವತ್ತು ನಮ್ಮೆಲ್ಲ ವಿದ್ಯಾರ್ಥಿಗಳು ಲಕ್ಷಾಂತರ ಇಂಜಿನಿಯರ್ಸು, ಸಾವಿರಾರು ಡಾಕ್ಟರ್ಸು, ಲಕ್ಷಾಂತರ ಗ್ರ್ಯಾಜುಯೇಟ್ಸು ಇವತ್ತು ಪ್ರತಿ ವರ್ಷ ಹೊರಬರ್ತಾರೆ. ಫೈನಲ್ ಡಿಗ್ರಿ ಮುಗಿಸ್ಕೊಂಡು ಬಂದಾಗ ಇನ್ನು ಮುಂದೇನೆಂಬ ಪ್ರಶ್ನೆ ನಮ್ಮ ಮುಂದೆ ಇರ್ತದೆ. ಆವಾಗ ಅದಕ್ಕೆ ಇವತ್ತು ನಮ್ಮ ಸರ್ಕಾರ ಆಗಲಿ ಅಥವಾ ಸಮಾಜ ಆಗಲಿ ಎಲ್ಲರಿಗೂ ಕೂಡ ಅಂಥ ಒಂದು ಪರಿಸ್ಥಿತಿಯಲ್ಲಿಲ್ಲ. ಎಲ್ಲ ಮಕ್ಕಳಿಗೆ ಬೇಕಾದ ಜಾಬನ್ನು ಕೊಡುವಂಥದ್ದು ಇತ್ಯಾದಿ ಎಲ್ಲ. ನಾನು ಒಂದು ಹೇಳ್ತೇನೆ, ಎಲ್ಲವೂ ಕೂಡ ಸರ್ಕಾರ ಸಮಾಜದಿಂದಲೇ ಆಗೋದಿಲ್ಲ. ನಿಮ್ಮ ಹೆತ್ತ ತಂದೆ ತಾಯಿಯವರ ಒಂದು ಕನಸನ್ನು ನನಸು ಮಾಡಬೇಕಾದ್ರೆ ನಿಮ್ಮಲ್ಲಿ ಕೂಡ ದಿಟ್ಟತನ ಬೇಕು, ನಿಮ್ಮಲ್ಲಿ ಒಂದು ವಿಷನ್ ಬೇಕು. ನಾವು ಇಂಥದನ್ನೇ ಸಾಧಿಸ್ತೇನೆ ಮಾಡ್ತೇನೆ ಎಂಬ ವಿಷನ್ ಇದ್ದರೆ, ಆ ವಿಷನನ್ನು ಸಾಧಿಸುವ ಇಚ್ಛಾಶಕ್ತಿ ಇದ್ದರೆ, ಆ ಇಚ್ಛಾಶಕ್ತಿ ಒಟ್ಟಿಗೆ ಧನಾತ್ಮಕ ಚಿಂತನೆ, ಪಾಸಿಟಿವ್ ಥಿಂಕಿಂಗ್ಸ್ ಇದ್ದರೆ ಖಂಡಿತವಾಗಿಯೂ ನಿಮ್ಮ ಕಾಲ ಮೇಲೆ ನೀವು ನಿಲ್ಲಲಿಕ್ಕೆ ಸಾಧ್ಯ ಆಗ್ತದೆ ಎಂಬುದನ್ನು ಹೇಳ್ತಾ, ಇವತ್ತು ನಾವು ಕಾಂಪಿಟೇಷನನ್ನು ಎದುರಿಸ್ತೇವೆ. ಎಲ್ಲ ಫೀಲ್ಡಲ್ಲಿ ಕೂಡ ಡಾಕ್ಟರ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಲಾಯರ್ಸ್ ಇರ್ಬೋದು. ಈ ಜಗತ್ತು ನಮ್ಮ ಮುಷ್ಟಿಯೊಳಗಿದ್ದ ರೀತಿಯಲ್ಲಿ ಯಾರ ಹತ್ರ ಅಂಥ ಒಂದು ಇಚ್ಛಾಶಕ್ತಿ, ಯಾರ ಹತ್ರ ಅಂಥ ಒಂದು ಸ್ಕಿಲ್, ಯಾರ ಹತ್ರ ಒಂದು ಡಿಸಿಪ್ಲಿನ್ ಉಂಟ, ಅವರು ಸರ್ವೈವಲ್ ಈಸ್ ದ ಫಿಟ್ಟೆಸ್ಟ್ ಅಂತ ಹೇಳಿದ ಹಾಗೆ ಡಾರ್ವಿನ್ ಥಿಯರಿ ಪ್ರಕಾರ ಯಾರಲ್ಲಿ ಅಂತ ಇಚ್ಛಾಶಕ್ತಿ ಉಂಟು ಅವರು ಸರ್ವೈವಲ್ ಆಗಲಿಕ್ಕೆ ಸಾಧ್ಯತೆ ಉಂಟು ಎಂಬುದನ್ನು ಹೇಳ್ತಾ, ಇವತ್ತು ತಾವೆಲ್ಲರೂ ಬಂದಿದ್ದೀರಿ. ಖಂಡಿತವಾಗಿಯೂ ಇವತ್ತು ಅಶೋಕ್ ಶೆಟ್ಟರ ಉದ್ದೇಶ ಉಂಟು. 40ಕ್ಕೂ ಹೆಚ್ಚು ಕಂಪನಿಗಳು ಈ ಜಾಗಕ್ಕೆ ಬಂದಿದ್ದಾರೆ. ಇವತ್ತು ಸಾವಿರಾರು ವಿದ್ಯಾರ್ಥಿಗಳು, ಗ್ರಾಜ್ಯುಯೇಟ್ಸ್, ಇಂಜಿನಿಯರ್ಸ್ ಎಲ್ಲ ಭಾಗವಹಿಸ್ತಾರೆ. 1,000ಕ್ಕೂ ಹೆಚ್ಚು ಜನರಿಗೆ ಉದ್ಯೋಗದ ಅವಕಾಶವನ್ನು ಮಾಡಿಕೊಡಬೇಕಂತ ಅವರ ಇಚ್ಛಾಶಕ್ತಿ ಇದೆ. ಯಾವ ಅರ್ಥದಲ್ಲಿ ಗ್ರಾಮೀಣ ಬಂಟರ ಸಂಘವನ್ನು ಮಾಡಿದ್ದೇವೆ, ಅದರಲ್ಲಿ ಅವರು ಸ್ಕಿಲ್ ಡೆವಲಪ್ಮೆಂಟ್ ಯೂನಿಟನ್ನು ಆರಂಭಿಸಿದ್ದಾರೆ. ಅದರ ನಿಜವಾದ ಅರ್ಥದಲ್ಲಿ ಅದು ಸಾಧಿಸಿದ್ದಾರೆ ಎಂಬುದನ್ನು ಹೇಳ್ತಾ ತಮ್ಮೆಲ್ಲರಿಗೂ ಶುಭವಾಗಲಿ ಎಂದು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಸೇರಿರುವ ಬಂಟರ ಸಂಘದ ಎಲ್ಲ ಸದಸ್ಯರೇ ಹಾಗೂ ಉದ್ಯೋಗ ಆಕಾಂಕ್ಷಿಗಳಿರುವ ಎಲ್ಲ ಮಕ್ಕಳೇ, ಬಂಟರ ಸಂಘವು ಎಲ್ಲ ಕಡೆ ಸಭಾಭವನಗಳನ್ನು ತುಂಬ ಕಡೆ ನಿರ್ಮಿಸಿದೆ. ಆದರೆ ಈ ಗ್ರಾಮೀಣ ಬಂಟರ ಸಂಘದ ಈ ಒಂದು ಸಭಾಭವನಕ್ಕೆ ಬಹಳ ಒಂದು ಪವರ್ ಬಂದಿದೆ. ನಮ್ಮ ಅಶೋಕ್ ಕುಮಾರ್ ಶೆಟ್ಟರವರ ಒಂದು ದೂರದರ್ಶಿತ್ವ, ಅವರು ಈ ಮಕ್ಕಳಿಗೆಲ್ಲ ಎಲ್ಲರಿಗೂ ಉದ್ಯೋಗ ಕೊಡಬೇಕೆಂಬ ಅವರ ಒಂದು ಆಕಾಂಕ್ಷೆ, ಹಾಗೆ ಅವರೊಟ್ಟಿಗಿರುವ ತಂಡದವರ ಒಂದು ಇದರಿಂದ ಈ 4ನೇ ವರ್ಷದ ಒಂದು ಉದ್ಯೋಗ ಮೇಳ ನಡೀತಾ ಇದೆ. ಇದನ್ನು ಸಂಘಟಿಸಿದ ಅಶೋಕ್ ಕುಮಾರ್ ಶೆಟ್ಟರಿಗೆ ಹಾಗೂ ಎಲ್ಲ ಅವರ ಟೀಮಿಗೆ ದೇವರ ಅನುಗ್ರಹ ಇರಲಿ. ಹಾಗೆ ಇಲ್ಲಿ ಸೇರಿ ಇವತ್ತು ಉದ್ಯೋಗದ ಆಕಾಂಕ್ಷಿಗಳಾಗಿ ಬಂದ ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ, ನಿಮಗೆಲ್ಲರಿಗೂ ಕಾಪು ನಮ್ಮನ ಅನುಗ್ರಹ ಇರಲಿ ಅಂತ ಕೇಳುತ್ತಾ, ಇವತ್ತೀಗ ಮಕ್ಕಳೆಲ್ಲ ಯಾವ ರೀತಿ ನಮ್ಮ ಕೆಲಸ ಆಗ್ತದೆ ಎಂಬ ಒಂದು ಮನಸ್ಸಿನಲ್ಲಿ ಒಂದು ಅವರಿಗೆ ಆತಂಕ ಇರ್ತದೆ. ಎಲ್ರಿಗೂ ಅಶೋಕಣ್ಣನ ಲೆಕ್ಕಾಚಾರದ ಪ್ರಕಾರ ಎಲ್ಲರಿಗೂ ಕೆಲಸ ಆಗ್ತದೆ. ಎಲ್ಲ ಕೆಲಸ ಆದಮೇಲೆ ಜಾಬಿಗೆ ಸೇರುವ ಮೊದಲು ನಿಮ್ಮ ಕಾಪು ನಮ್ಮನ ದರ್ಶನ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನನ್ನ ಮಾತು ಮುಗಿಸ್ತೇನೆ.
ನಮ್ಮಲ್ಲಿ ಉದಾಹರಣೆ ಇದೆ. ಮಣಿಪಾಲ ಬೋರುಗುಡ್ಡೆ ಏನಿತ್ತು, ಡಾಕ್ಟರ್ TMA ಪೈ ಅವರ ಒಂದು ನೇತೃತ್ವದಲ್ಲಿ ಇಡೀ ಅಂತಾರಾಷ್ಟ್ರೀಯ ವಿದ್ಯಾರ್ಥಿನಿಗಳನ್ನು ಆಕರ್ಷಿಸುವಂಥ ವಿದ್ಯಾಸಂಸ್ಥೆಯಾಗಿ ಇವತ್ತು ಪ್ರತಿಷ್ಠಿತವಾದಂಥ ಆಸ್ಪತ್ರೆಯಾಗಿ ಇವತ್ತು ಮೂಡಿ ಬರುವಂಥ ಅವಕಾಶಗಳನ್ನು ನಾವು ಕಂಡಿದ್ದೇವೆ. ಅವರ ನೇತೃತ್ವದಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಕೂಡ ಪ್ರಾರಂಭ ಆಯಿತು. ಹೆಚ್ಚಿನ ನಿಮಿಷ ಒಂದು ಸಂದರ್ಭದಲ್ಲಿ ಭೂಮಸೂದೆ ಕಾನೂನು ಅನುಷ್ಠಾನಕ್ಕೆ ಬಂದಂಥ ಸಂದರ್ಭದಲ್ಲಿ ಶ್ರೀಯುತ ಸುಂದರಾಮ ಶೆಟ್ಟಿಯವರು ಇವತ್ತು ಏನು ಭೂಮಿ ಕಳ್ಕೊಂಡಿದ್ದಾರೆ ಆ ಕುಟುಂಬಕ್ಕೆ ಒಂದು ದಾರಿದೀಪವನ್ನು ತೋರಿಸುವಂಥ ಕೆಲಸ ಕಾರ್ಯವನ್ನು ಅಂದಿನ ದಿವಸದಲ್ಲಿ ಇವತ್ತು ನಡೆಸಿದರು. ಅದೊಂದು ವರದಾನ ಆಯಿತು ಅಂತ ಹೇಳಿ ಕೂಡ ತಪ್ಪಾಗಲಿಕ್ಕಿಲ್ಲ. ಪ್ರತಿಭೆಗಳು ಏನು ಉಂಟು ಅದಕ್ಕೆ ಒಂದು ಸದಾವಕಾಶ ಬಾಗಿಲು ತೆರೆದಂಥ ರೀತಿಯಲ್ಲಿ ಬರೀ ನಮ್ಮ ಜಿಲ್ಲೆ ಮಾತ್ರ ಅಲ್ಲ, ರಾಜ್ಯ ಮಾತ್ರ ಅಲ್ಲ, ರಾಷ್ಟ್ರ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಅವಕಾಶಗಳು ಒದಗಿ ಬಂತು ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಇವತ್ತು ಶ್ರೀಯುತ ಸಕಾರಾಮ್ರವರು, ನಮ್ಮ ಅಶೋಕ್ ಶೆಟ್ಟರು, ಇಲ್ಲಿಯ ಎಲ್ಲ ಟ್ರಸ್ಟಿಗಳು ಒಟ್ಟಾಗಿ ಸೇರಿಕೊಂಡು ಇವತ್ತು ಈ ಒಂದು ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡುವಂಥ ಕೆಲಸ ಕಾರ್ಯ ಮಾಡಿದ್ದಾರೆ. ನಾವೆಲ್ಲ ತಿಳ್ಕೊಂಡೆವು ಕಲ್ಯಾಣ ಮಂಟಪ ಅಂತ ಹೇಳಿದರೆ ಬರೀ ಮದುವೆ ಅಥವಾ ಪ್ರತಿಷ್ಠಿತ ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತ ಅಂತೇಳಿ. ಆದರೆ ನಮ್ಮ ಅಶೋಕ್ ಶೆಟ್ಟರವರ ದೂರದೃಷ್ಟಿತ್ವ ಇವತ್ತು ಏನು ಸಮಾಜದಲ್ಲಿ ಅತ್ಯಂತ ಪ್ರಭಾವಿತವಾದಂಥ ಸಮಸ್ಯೆ ಉಂಟ, ಆ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಇವತ್ತೊಂದು ಚಾಲನೆ ಕೊಡುವಂಥ ಕುಂಟಲ್ ನಗರ ಅನ್ನುವಂಥ ಊರು ಇವತ್ತು ಅಜ್ಜರಕಾಡು ಅಂತ ಹೇಳ್ತೇವೆ. ಅಜ್ಜರಕಾಡು ಇವತ್ತು ಹೆಸರು ಅಜ್ಜರಕಾಡು, ಆದರೆ ಇವತ್ತು ಅನೇಕ ಕ್ರೀಡಾಳುಗಳಿಗೆ ಸಾಕಷ್ಟು ರೀತಿಯ ಸದಾವಕಾಶ ಒದಗಿಸುವಂಥ ಕೆಲಸ ಕಾರ್ಯ. ಕುಂಟಲಕಾಡು ಇವತ್ತು ನಮ್ಮ ಯುವತಿಯರಿಗೆ, ವಿದ್ಯಾರ್ಥಿನಿಯರಿಗೆ ನಿರುದ್ಯೋಗ ಸಮಸ್ಯೆಯನ್ನ ಯಾವ ರೀತಿ ಉಜ್ವಲವಾದಂಥ ಸಮಸ್ಯೆ ಉಂಟ ಅದರ ಪರಿಹಾರಕ್ಕೋಸ್ಕರ ಚಾಲನೆ ಕೊಡುವಂಥ ಕೇಂದ್ರವಾಗಿ ಇವತ್ತು ಪರಿವರ್ತನೆ ಆಗಿದೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕಾಗಿದೆ. ಹೆಚ್ಚಿನ ನಿಮಿಷ ಇತ್ತೀಚಿನ ದಿವಸ ಎಲ್ಲಿಯವರೆಗೆ ನಮ್ಮ ರಾಜ್ಯದ ತಲಾದಾಯ 2.4%, 2,04,000. ನಮ್ಮ ತಲಾದಾಯ 5,05,000 ರೂಪಾಯಿ ನಮ್ಮ ತಲಾದಾಯ. ಪ್ರತಿಯೊಬ್ಬ ಮನೆಯ ದಕ್ಷಿಣ ಜಿಲ್ಲೆ, ಉಡುಪಿ ಜಿಲ್ಲೆಯವರ ತಲಾದಾಯ. ಇದು ಯಾಕೆ ಈ ರೀತಿಯಲ್ಲಿ ರಾಜ್ಯದ ತಲಾದಾಯಕ್ಕಿಂತ ಡಬಲ್ ಆದಾಯ ನಮ್ದಾಯಿತು ಅಂತ ಹೇಳಿದ್ರೆ, ನಮ್ಮಲ್ಲಿರುವಂಥ ಇಚ್ಛಾಶಕ್ತಿ, ನಮ್ಮಲ್ಲಿರುವಂತಹ ಬುದ್ಧಿವಂತಿಕೆ, ನಮ್ಮಲ್ಲಿರುವಂಥ ಕೌಶಲ್ಯ ಅಭಿವೃದ್ಧಿ, ಪ್ರಾವೀಣ್ಯತೆ, ಇದರಿಂದಾಗಿ ಇವತ್ತು ಈ ಒಂದು ರೀತಿಯ ಒಂದು ಡಬಲ್ ಆಗಿ ತಲಾದಾಯ ಬರುವಂಥ ಅವಕಾಶಗಳಾಗಿದೆ. ಅಂದಿನ ದಿವಸದಲ್ಲಿ ಅಂಥ ವಿದ್ಯಾಕ್ಷೇತ್ರಗಳಿರ್ತಿದ್ರೆ, ಅಂಥ ಕೌಶಲ್ಯ ಅಭಿವೃದ್ಧಿಗಳಿರ್ತಿದ್ರೆ ಇನ್ನಷ್ಟು ಉಜ್ವಲವಾಗಿ ಬೆಳವಣಿಗೆ ಆಗುವಂಥ ಅವಕಾಶಗಳಿರ್ತಿತ್ತೋ ಏನೋ. ಆದರೆ ಇವತ್ತು ನಮ್ಮ ಅವಿಭಾಜ್ಯ ಜಿಲ್ಲೆಯಲ್ಲಿ, ದೇಶದಲ್ಲಿ ಎಲ್ಲಿಯೂ ಕೂಡ ಇರ್ಲಿಕ್ಕಿಲ್ಲ. ಸಾಧಾರಣ 28 ಇಂಜಿನಿಯರಿಂಗ್ ಕಾಲೇಜು, 10 ಮೆಡಿಕಲ್ ಕಾಲೇಜು ಅಥವಾ ಎಲ್ಲ ರೀತಿಯ ವಿದ್ಯಾ ಸಂಸ್ಥೆಗಳನ್ನು ನಾವು ಸೃಷ್ಟಿ ಮಾಡಿದ್ದೇವೆ. ನಮ್ಮ ಜಿಲ್ಲೆಯಲ್ಲಿ ಇವತ್ತು ಪಶ್ಚಿಮ ಘಟ್ಟದಿಂದ ಸಾಕಷ್ಟು ನದಿಗಳು ಹರಿದು ಸಮುದ್ರ ಸೇರ್ತದೆ, ಆದರೆ ನಮಗೆ ಕುಡಿಲಿಕ್ಕೆ ನೀರಿಲ್ಲ. ಅದೇ ರೀತಿಯಲ್ಲಿ ಸಾಕಷ್ಟು ವಿದ್ಯಾಸಂಸ್ಥೆಗಳಿದೆ, ಆದರೆ ನಾವು ಸೃಷ್ಟಿ ಮಾಡ್ತಿರುವಂತಹ ವಿದ್ಯಾರ್ಥಿನಿಯರ ಪದವಿ ಏನಿದೆ, ನಿರುದ್ಯೋಗವನ್ನು ಸೃಷ್ಟಿ ಮಾಡುವಂಥ ಕೇಂದ್ರಗಳಾಗಿ ಪರಿವರ್ತನೆ ಆಗಿದೆ. ನಾವು ಸಾಕಷ್ಟು ರೀತಿಯಲ್ಲಿ
ಕೌಶಲ್ಯ ತರಬೇತಿಗಳನ್ನು ಕೊಡಬೇಕಾಗ್ತದೆ. ಆ ಕೆಲಸ ಕಾರ್ಯವನ್ನ ಪ್ರಥಮವಾಗಿ ನಮ್ಮ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿದರೆ ಅಶೋಕ್ ಶೆಟ್ಟರು ಇವತ್ತು ಅದೇ ರೀತಿಯಾಗಿ ಈ ಸಂಘದ ಮುಖಾಂತರ ಇವತ್ತು ಪ್ರಾರಂಭ ಆಗಿದೆ. ನಾನು ಅಭಿನಂದನೆ ಸಲ್ಲಿಕೆ ಮಾಡ್ತೇನೆ. 47 ಕಂಪನಿಗಳನ್ನು ಇವತ್ತು ಬರಮಾಡಿಸಿ ಅದರ ಮುಖಾಂತರ ಸಾಕಷ್ಟು ನಮ್ಮ ವಿದ್ಯಾರ್ಥಿನಿಯರಿಗೆ ಸದಾವಕಾಶವನ್ನು ಒದಗಿಸಿಕೊಂಡ ಕೆಲಸ ಕಾರ್ಯ ನಾನು ನೋಡಿದ್ದೇನೆ. ಎಷ್ಟೋ ಪದವಿ ಪೋಸ್ಟ್ ಗ್ರಾಜುಯೇಷನ್ ಮಾಡಿದಂಥ ವಿದ್ಯಾರ್ಥಿನಿಯರು ಸೆಕ್ಯೂರಿಟಿಯಾಗಿ ಕೆಲಸ ಮಾಡ್ತಾರೆ, ರಿಕ್ಷಾ ಡ್ರೈವರ್ ಆಗಿ ಕೆಲಸ ಮಾಡ್ತಾರೆ, ಅದೇ ಝೊಮ್ಯಾಟೋದಲ್ಲಿ ಇವತ್ತು ಸಪ್ಲೈ ಮಾಡುವಂಥ ಕೆಲಸ ಕಾರ್ಯ ಮಾಡ್ತಾರೆ. ಅವರಿಗೆ ಸದಾವಕಾಶಗಳು ಸಿಕ್ಕಿದಂಥ ಸಮಯದಲ್ಲಿ ಏನೂ ಉದ್ಯೋಗ ಇಲ್ಲದ ಸಮಯದಲ್ಲಿ ಅಂತಹ ಉದ್ಯೋಗಕ್ಕೆ ಸೇರ್ಪಡೆ ಆಗಿದ್ದಾರೆ. ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಸಮಯದಲ್ಲಿ ಮನೆಯನ್ನು ಬೆಳಗಲಿಕ್ಕೆ ಅವಕಾಶ ಆಗ್ತದೆ. ಆ ಉದ್ದೇಶದಲ್ಲೇ ನಾವು ಕೂಡ ಕಾಪುನಲ್ಲಿ ನಮ್ಮ ಹರಿಪ್ರಸಾದ್ ಅವರು, ನವೀನ್ ಶೆಟ್ಟರು, ಸುಕುಮಾರ್ ಅವರು ಎಲ್ಲರೂ ಕೂಡ ಸಂತೋಷ್ ನಾವು ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟೆವು. ಅದು ಇನ್ನೂ ಕೂಡ ಮುಗಿದಿಲ್ಲ. ಇವತ್ತು ನಿರಂತರವಾಗಿ ಆ ಪ್ರಕ್ರಿಯೆ ನಡೆಯುವಂಥದ್ದು. ಇಂಥ ಸಮಯದಲ್ಲಿ ಇವತ್ತು ಉದ್ಯೋಗ ಮೇಳವನ್ನು ಮಾಡಿ ಸಾಕಷ್ಟು ಯುವತಿಯರಿಗೆ ವಿದ್ಯಾರ್ಥಿನಿಯರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಕೆಲಸ ಕಾರ್ಯ ಇದು ದೊಡ್ಡ ಒಂದು ರೀತಿಯ ಸಾಧನೆ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ನಾನು ಅಶೋಕ್ ಶೆಟ್ಟರಿಗೆ, ಇಲ್ಲಿ ಎಲ್ಲ ಟ್ರಸ್ಟಿಗಳಿಗೆ, ಇದಕ್ಕೆ ಸಹಕಾರ ನೀಡಿದಂಥ ಎಲ್ಲ ಇವತ್ತು ನಮ್ಮ ಉಪನ್ಯಾಸಕಿಯಾಗಿ ಶ್ರೀಮತಿ ದಿವ್ಯರಾಣಿರವರು ನಿರಂತರವಾಗಿ ಇದರಲ್ಲಿ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಪೂರ್ವಕವಾದಂಥ ಅಭಿನಂದನೆ ಸಲ್ಲಿಕೆ ಮಾಡಿಕೊಂಡು ಈ ಕಾರ್ಯಕ್ರಮಗಳು ನಿರಂತರವಾಗಿ ನಡೀಲಿ ಅಂತೇಳಿ ಆಶಿಸಿ ತಮ್ಮೆಲ್ಲರಿಗೂ ಕೂಡ ಶುಭ ಕೋರಿ ನನಗೆ ಬೇರೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದ ಕಾರಣ ಮುನ್ನಕ್ಕೆ ಹೋಗಿ ಅನುಮತಿ ಕೊಡಬೇಕು ತಮ್ಮ ಹತ್ರ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಂಡು ನನ್ನ ದುಡ್ಡು ಮಾತು ತಿಳಿಸ್ತೀನಿ. ಜೈ ಹಿಂದ್. Job seekers all the rest. Just want to tell that we are coming up with a dedicated recruitment for personnel from our state of Karnataka. I request job seekers to get in touch with our stall here so that the details of this can be had. And I just want to tell you that Udupi Cochin Shipyard is a government of India undertaking. We are a profit-making public sector undertaking, and we are offering employment to engineers, electrical, mechanical, and architect. Request people to see our website, and regular intakes are happening. Please apply, and please do come and apply in large numbers and participate in the process. It's a very transparent, open process, and I wish all the best to all job seekers to come forward. I'm thankful that I got this opportunity to be represented in this August forum where the Luminous Classic Group, we are all there. My sincere thanks to the organizers of this program. Thank you so much, and I wish the program all the best, and look forward for participating in all programs of Gramina, Bandara, Sabha, Udupi, and we are glad that we have been invited to participate. Thank you so much. Jai Hind. ರವಿರಾಜ್, V4 ನ್ಯೂಸ್, ಪಡುಬಿದ್ರಿ.